ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಭಾವನಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಸಿರ್ಸಿಯ ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯೆ. ಆತ್ಮೀಯ ವೀಕ್ಷಕರಿಗೆ ಹಾಗೂ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ ಏನಂದ್ರೆ ಡಯಾಬಿಟಿಸ್ ಫ್ರೆಂಡ್ಲಿ ಫ್ರೂಟ್ಸ್. ಮಧುಮೇಹ ಇರುವವರು ಯಾವ ಹಣ್ಣುಗಳನ್ನು ಉಪಯೋಗಿಸಬೇಕು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಒತ್ತಿ, ಹಾಗೆ ಡಾಕ್ಟರ್ ಹೆಗ್ಡೇಸ್ ವಾಟ್ಸ್ಆಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಫ್ರೀಯಾಗಿ ಹೆಲ್ತ್ ಟಿಪ್ಸ್ ಅನ್ನು ಪಡೆದುಕೊಳ್ಬಹುದು. ಅದೇ ರೀತಿ ನಿಮಗೆ ಯಾವುದಾದರೂ ಸಮಸ್ಯೆ ಇದ್ರೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಅನ್ನು ನಮ್ಮ ವೈದ್ಯ ಬಳಗದೊಡನೆ ಮಾಡಬಹುದು. ಕೆಳಗಡೆ ಬರ್ತಿರುವ ನಂಬರಿಗೆ ಮಿಸ್ ಕಾಲ್ ಕೊಡಿ, ನಾವೇ ನಿಮಗೆ ಒಂದೆರಡು ದಿನಗಳಲ್ಲಿ ಮತ್ತೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಸಲಹೆಯನ್ನು ನೀಡಿ ಆಹಾರ ಔಷಧಿಯನ್ನು ಮನೆಗೆ ತಲುಪಿಸ್ತೇವೆ. ಮಧುಮೇಹ ಇರುವವರು ಯಾವುದೆಲ್ಲ ಫ್ರೂಟ್ಸ್ ಅನ್ನು ಹಣ್ಣುಗಳನ್ನು ಉಪಯೋಗ ಮಾಡಬೇಕು ಅಂತ ತಿಳಿಸ್ತೇನೆ. ಮಧುಮೇಹ ಇರುವವರು ಜಾಸ್ತಿಯಾಗಿ ಫ್ರೂಟ್ಸ್ ಅನ್ನು ಉಪಯೋಗಿಸುವುದಿಲ್ಲ. ಯಾಕಂದ್ರೆ ಫ್ರೂಟ್ಸ್ ತಿಂದ್ರೆ, ಹಣ್ಣುಗಳನ್ನು ಸೇವನೆ ಮಾಡಿದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಫ್ರೂಟ್ಸ್ ಅನ್ನು ಉಪಯೋಗನೆ ಮಾಡುವುದಿಲ್ಲ. ಇದೊಂದು ತಪ್ಪು ಕಲ್ಪನೆ. ಯಾಕಂದ್ರೆ ಫ್ರೂಟ್ಸ್ ಅಲ್ಲಿ ಬಾಡಿಗೆ ಬೇಕಾಗುವಂತಹ ಸಾಕಷ್ಟು ಪೋಷಕಾಂಶಗಳಿವೆ. ಈಗ ಡಯಾಬಿಟಿಸ್, ಮಧುಮೇಹ ಅನ್ಕಂಟ್ರೋಲ್ಡ್ ಆದ್ರೆ ಹಾರ್ಟ್ ಪ್ರಾಬ್ಲಮ್ ಆಗುವಂತದ್ದು, ಕಣ್ಣಿನ ಸಮಸ್ಯೆ ಬರುತ್ತೆ, ಅದೇ ರೀತಿ ಕಿಡ್ನಿ ಸಮಸ್ಯೆ ಬರುವಂತದ್ದು, ನರ ವೀಕ್ ಆಗಿ ಕಾಲುರಿ ಜಾಸ್ತಿ ಆಗುವಂತದ್ದು. ಇದೆಲ್ಲ ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಆದ್ರೆ ಈ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಹಣ್ಣುಗಳನ್ನು ಉಪಯೋಗ ಮಾಡಿಕೊಂಡು ಬಂದ್ರೆ ಈ ಸಿಂಪ್ಟಮ್ಸ್ ಈ ಲಕ್ಷಣಗಳನ್ನು ಕಡಿಮೆ ಮಾಡ್ತಾ ಬರಬಹುದು. ಅದಕ್ಕಾಗಿ ಈ ಸಂಚಿಕೆಯಲ್ಲಿ ಯಾವುದೆಲ್ಲ ಕಡಿಮೆ ಶುಗರ್ ಕಂಟೆಂಟ್ ಇರುವಂತಹ ಫ್ರೂಟ್ಸ್ ಯಾವುದು ಅಂತ ನಾನು ನಿಮ್ಗೆ ತಿಳಿಸ್ತೇನೆ. ಕೇವಲ 8ರಿಂದ 9% ಶುಗರ್ ಕಂಟೆಂಟ್ ಈ ಫ್ರೂಟ್ಸ್ ಅಲ್ಲಿ ಇದೆ. ಮೊದಲಿಗೆ ಈ ಮೂಸಂಬಿ, ಡೈಲಿ 1 ಗ್ಲಾಸ್ ಆಫ್ ಮೂಸಂಬಿ ಜ್ಯೂಸ್ ಅನ್ನು ಕುಡಿಬಹುದು, ಅಥವಾ 1 ಫ್ರೂಟ್ ಅನ್ನು ನಿಮ್ಮ ಆಹಾರದಲ್ಲಿ ಸೇವನೆ ಮಾಡ್ಕೊಂಡು ಬರ್ಬೋದು. ಯಾಕಂದ್ರೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ, ಅದೇ ರೀತಿ ವಿಟಮಿನ್ ಸಿ ನೂ ಜಾಸ್ತಿ ಇದೆ. ಹಾಗಾಗಿ ಶುಗರ್ ಲೆವೆಲ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಎರಡನೆಯದು ಪಪ್ಪಾಯ, 1 ಬಾಲ್ ಆಫ್ ಪಪ್ಪಾಯ ಡೈಲಿ ಸೇವನೆ ಮಾಡ್ಕೊಂಡು ಬರ್ಬಹುದು. ಇದರಲ್ಲಿ ವೈಟಮಿನ್ ಎ ಜಾಸ್ತಿ ಇದೆ, ಹಾಗೆ ಮೋಷನ್ ಕ್ಲಿಯರ್ ಆಗಿ ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮೂರನೆಯದ್ದು ಕಿತ್ಲೆ ಹಣ್ಣು, ಆರೆಂಜ್. ಇದರಲ್ಲಿ ವೈಟಮಿನ್ ಸಿ ಅಂಶ ಜಾಸ್ತಿ ಇದೆ, ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡುವಂತಹ ಕೆಪಾಸಿಟಿ ಈ ಫ್ರೂಟ್ ಅಲ್ಲಿ ಇದೆ. ಹಾಗೆ ರಕ್ತನಾಳಗಳಿಗೆ ಹೆಲ್ಪ್ ಆಗುತ್ತೆ, ನಿಮ್ದು ಹಾರ್ಟಿಗೆ ಒಳ್ಳೇದಾಗುತ್ತೆ, ಅದೇ ರೀತಿ ಹಾರ್ಟ್ ಅಟ್ಯಾಕ್ ಆಗದಂತೆ ಈ ಫ್ರೂಟ್ ನಿಮ್ಗೆ ತಡೆಯುತ್ತೆ. ನಾಲ್ಕನೆಯದು ಕರ್ಬೂಜ, ಮಸ್ಕ್ ಮೆಲನ್. ಇದನ್ನು ನೀವು ಮಿಲ್ಕ್ ಶೇಕ್ ಮಾಡಿನೂ ತಗೋಬಹುದು, ಅಥವಾ ಫ್ರೂಟ್ಸ್ ಆಗಿಯೂ ತಗೋಬಹುದು. ಆದ್ರೆ ಮಿಲ್ಕ್ ಶೇಕ್ ಮಾಡ್ತಿರಾದ್ರೆ ಸಕ್ಕರೆಯನ್ನು ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇದರಲ್ಲಿ ನ್ಯಾಚುರಲ್ ಸ್ವೀಟ್ನರ್ ಇರೋದ್ರಿಂದ ಮತ್ತೆ ಎಕ್ಸ್ಟ್ರಾ ಸ್ವೀಟ್ ಹಾಕುವಂತದ್ದು, ಸಕ್ಕರೆ ಹಾಕುವಂತಹ ಅವಶ್ಯಕತೆ ಬರಲ್ಲ. ಇನ್ನೊಂದು ಯಾವ್ದಾದ್ರೆ ವಾಟರ್ ಮೆಲನ್. ಅಯ್ಯೋ ನನ್ಗೆ ಜಾಸ್ತಿ ಡಯಾಬಿಟೀಸ್ ಇದೆ, ಶುಗರ್ ಜಾಸ್ತಿ ಇದೆ ಅಂತವರು ಈ ವಾಟರ್ ಮೆಲನ್ ಅನ್ನು ತಿನ್ನುವುದೇ ಇಲ್ಲ. ಯಾಕಂದ್ರೆ ಇದರಲ್ಲಿ ಜಾಸ್ತಿ ಶುಗರ್ ಕಂಟೆಂಟ್, ಯಾಕಂದ್ರೆ ಸಿಹಿ ಇರೋದ್ರಿಂದ ಜಾಸ್ತಿಯಾಗಿ ಈ ಫ್ರೂಟ್ ಅನ್ನು ಉಪಯೋಗ ಮಾಡುವುದಿಲ್ಲ. ಆದ್ರೆ ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳಿದೆ, ಬಾಡಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದೇ ರೀತಿ ಇದರಲ್ಲಿ ವೈಟಮಿನ್ ಸಿ ಅಂಶ ಇರುತ್ತೆ, ಹಾಗೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಜಾಸ್ತಿ ಇದೆ, ಮೋಷನ್ ಕ್ಲಿಯರ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಕೊಲೆಸ್ಟ್ರಾಲ್ ಹೆಲ್ಪ್ ಆಗುತ್ತೆ, ಅದೇ ರೀತಿ ಹೃದಯಕ್ಕೆ, ಹಾರ್ಟಿಗೆ ತುಂಬಾ ಹೆಲ್ಪ್ ಆಗ್ತಾ ಬರುತ್ತೆ. ಹಾಗೆ ಸೇಬು, ಆಪಲ್, ಡೈಲಿ 1 ಆಪಲ್ ನಿಮ್ಮ ಆಹಾರದಲ್ಲಿ, ನಿಮ್ಮ ಡೈಲಿ ರುಟೀನ್ ಅಲ್ಲಿ ಈ ಆಪಲ್ ಅನ್ನು ಡೈಲಿ ಉಪಯೋಗಿಸ್ತಾ ಬರ್ಬೋದು. ಇದರಲ್ಲಿ ವೈಟಮಿನ್ ಸಿ ಅಂಶ ಇದೆ, ಅದೇ ರೀತಿ ನಾರಿನಾಂಶ, ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಹಾಗೆ ಲಾಸ್ಟ್ಗೆ ಪೇರಳೆ ಹಣ್ಣು. ಇದರಲ್ಲಿ ಕೂಡ ವಿಟಮಿನ್ ಸಿ ರಿಚ್ ಫುಡ್, ಹಾಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಹಾಗೆ ಇದು ಕಿತ್ತಳೆ ಹಣ್ಣಿಗಿಂತ 4 ಪಟ್ಟು ಜಾಸ್ತಿ ವೈಟಮಿನ್ ಸಿ ಅಂಶ ಇದರಲ್ಲಿ ಜಾಸ್ತಿ ಇರೋದ್ರಿಂದ ನಿಮ್ಗೆ ಇನ್ನೂ ಬಾಡಿ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಡಯಾಬಿಟೀಸ್ ಇದ್ದವರಿಗೆ ನಾರ್ಮಲ್ ಕಂಟ್ರೋಲಿಗೆ ಬರ್ಲಿಕ್ಕೆ, ಈ ಶುಗರ್ ಲೆವೆಲ್ ಕಂಟ್ರೋಲ್ ಬರ್ಲಿಕ್ಕೆ ಹೆಲ್ಪ್ ಆಗ್ತಾ ಬರುತ್ತೆ. ಹಾಗೆ ನಿಮ್ಗೀಗ ಬಾಳೆಹಣ್ಣು ತಿನ್ಬೇಕು ಅನ್ಸ್ತಾ ಇದೆ ಅಂದ್ರೆ, ಕ್ರೇವಿಂಗ್ಸ್ ಆಗ್ತಾ ಇದೆ ಆದ್ರೆ ಬಾಳೆಹಣ್ಣನ್ನು ಉಪಯೋಗಿಸಬಹುದು. ಆದ್ರೆ ಊಟ ಮಾಡಬಾರ್ದು. ಮಧ್ಯಾಹ್ನದ ಹೊತ್ತಿಗೆ 3ರಿಂದ 4 ಬಾಳೆಹಣ್ಣು ತಿನ್ಬಹುದು, ಆದ್ರೆ ಅದಾದ ನಂತರ ಊಟ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನೊಂದು ಮಾವಿನ ಹಣ್ಣು ಕೂಡ ಈ ಸೀಸನ್ ಅಲ್ಲಿ ಮಾವಿನ ಹಣ್ಣು ಜಾಸ್ತಿ ಇರೋದ್ರಿಂದ ನಿಮ್ಗೆ ಅನ್ಸುತ್ತೆ, ಮನ್ಸಾಗುತ್ತೆ ಮಾವಿನ ಹಣ್ಣು ಉಪಯೋಗ ಮಾಡ್ಬೇಕು, ತಿನ್ಬೇಕು ಅಂತ. ಅಂತವರು ಮಧ್ಯಾಹ್ನದ ಹೊತ್ತಿಗೆ ಮಾವಿನ ಹಣ್ಣು ಇರ್ಬೋದು, ಹಲಸಿನ ಹಣ್ಣು, ಚಿಕ್ಕು, ಇದನ್ನು ಉಪಯೋಗ ಮಾಡಬಹುದು, ತಿನ್ಬಹುದು. ಆದ್ರೆ ಊಟ ಬಿಟ್ಟು ಈ ಫ್ರೂಟ್ಸ್ ಅನ್ನು ಉಪಯೋಗ ಮಾಡಿ. ಅದಾದ ನಂತರ 2 ತಾಸು ಆದ ನಂತರ ನೀವು ಶುಗರ್ ಲೆವೆಲ್ ಚೆಕ್ ಮಾಡಿ. ಖಂಡಿತವಾಗಿಯೂ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಇರಲ್ಲ, ನಾರ್ಮಲ್ ಆಗಿಯೇ ಇರುತ್ತೆ. ಅದೇ ರೀತಿ ಈ ಫ್ರೂಟ್ಸ್ ಅಲ್ಲಿ 20% ಖಾಲಿ ಶುಗರ್ ಕಂಟೆಂಟ್ ಇದೆ. ನಾನೀಗ ಹೇಳಿದ ಫ್ರೂಟ್ಸ್ ಅದೇ ಯಾವ್ದೆಲ್ಲ ಅಂದ್ರೆ ಈ ಮಾವಿನ ಹಣ್ಣು, ಹಲಸಿನ ಹಣ್ಣು, ಚಿಕ್ಕು, ಬಾಳೆಹಣ್ಣು, ಇದರಲ್ಲಿ 20% ಒಂದು ಶುಗರ್ ಕಂಟೆಂಟ್ ಇದ್ರೆ, ಅದೇ ನೀವು ಉಪಯೋಗಿಸ್ತಿರುವಂತಹ ಅಕ್ಕಿ, ಜೋಳ, ರೊಟ್ಟಿ, ಇದರಲ್ಲಿ 70 to 80% ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ.
ಅದಕ್ಕಾಗಿ ನೀವು ಕರೆಕ್ಟ್ ಆಗಿ ಊಟ ಎಲ್ಲ ಸೇವನೆ ಮಾಡಿ ಆದ್ಮೇಲೆ ತಿಂದಾದ್ಮೇಲೆ ಫ್ರೂಟ್ಸ್ ತಿಂದ್ರೆ ಖಂಡಿತವಾಗಿಯೂ ಶುಗರ್ ಲೆವೆಲ್ ಜಾಸ್ತಿ ಆಗೇ ಆಗುತ್ತೆ. ಅದಕ್ಕಾಗಿ ನಾನು ಹೇಳ್ತಿರೋದು ಊಟ ಬಿಟ್ಟು ಈ ಫ್ರೂಟ್ಸ್ ಅನ್ನು ಉಪಯೋಗ ಮಾಡ್ಕೊಂಡು ಹೋಗ್ಬೋದು. ಈಗ ನಿಮಗೆ ಸತ್ಯ ಗೊತ್ತಾಯ್ತಲ್ಲ ವೀಕ್ಷಕರೇ, ಇದು ನಿಮಗೆ ಆಶ್ಚರ್ಯ ಅಂತ ಅನಿಸ್ಬಹುದು, ಆದರೆ ಇದೇ ಸತ್ಯ. ಮಧುಮೇಹ ಇರುವವರು ಹಣ್ಣುಗಳನ್ನು ಉಪಯೋಗ ಮಾಡ್ತಾ ಬರ್ಬೋದು. ಅದೇ ರೀತಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದ.